ಆ ಮಾಸ್ಕ್ ಮ್ಯಾನ್ ಮಿಸ್ಟರ್ ಶ್ಯಾಡೋ ದಿಶಾಗೆ ಅಂತ ಒಂದು ವಾರ್ಡ್ರೋಬ್ ತುಂಬಾ ಬಟ್ಟೆಗಳನ್ನ ತುಂಬಿಸಿದ್ದಲ್ದೆ ಇನ್ಮೇಲೆ ದಿಶಾ ಅದನ್ನೇ ಹಾಕೋಬೇಕು ಅಂತ ಹೇಳಿದ್ದ. ಆದ್ರೆ ದಿಶಾಗೆ ಇದೆಲ್ಲ ಹೊಸ್ತು. ಶಶಿಧರ್ ದಿಶಾ ಚಿಕ್ಕೋಳಿದ್ದಾಗಿಂದನೂ ಜವಾಬ್ದಾರಿ ತಗೊಂಡಿದ್ರಿಂದ ದಿಶಾಗ್ ಏನ್ ಬೇಕೋ ಎಲ್ಲಾನು ಅವನೇ ನೋಡ್ಕೋತಾ ಇದ್ದ. ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು ಅಂತ ಅವಳು ಯಾವತ್ತೂ ಬೇಡಿಕೆ ಇಟ್ಟೇ ಇರ್ಲಿಲ್ಲ. ಆಗ ಮತ್ತೆ ಒಂದ್ ಮೆಸೇಜ್ ಬಂತು. ಅದ್ರಲ್ಲಿ ಅವನು ನಿನ್ನಪ್ಪ ಹೇಗಿದ್ದಾರೆ, ಅವ್ರ ಆರೋಗ್ಯ ಸುಧಾರಿಸ್ಕೊಂಡಿದ್ಯಾ ಅಂತ ಮೆಸೇಜ್ ಅಲ್ಲಿ ಕಳ್ಸಿದ್ದ. ಅದಕ್ಕೆ ದಿಶಾ ರಿಲ್ಯಾಕ್ಸ್ ಆಗಿ, ಹಾ ಅಪ್ಪ ಹುಷಾರಾಗ್ತಾ ಇದ್ದಾರೆ, ನಾನು ಆದಷ್ಟು ಬೇಗ ಕೆಲಸ ಹುಡುಕ್ತೀನಿ, ನೀವ್ ನನಗ್ ಮಾಡಿರೋ ಸಹಾಯ ದೊಡ್ಡದು, ನಿಮ್ ಹಣನ ಆದಷ್ಟು ಬೇಗ ರಿಟರ್ನ್ ಮಾಡ್ತೀನಿ ಅಂತ ಟೈಪ್ ಮಾಡಿ ಕಳ್ಸಿದ್ಲು. ಅವಳ ಮೆಸೇಜ್ಗೆ ಶ್ಯಾಡೋ ಸ್ಮೈಲಿ ಇಮೋಜಿ ಕಳಿಸ್ದ ಅಷ್ಟೆ. ಅವತ್ ರಾತ್ರಿ ಅವನು ಅವಳನ್ನ ನೋಡೋಕ್ ಬರ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಅವಿನಾಶ್ ಆಫೀಸ್ಗೆ ಹೊರಡೋಕೆ ಅಂತ ರೆಡಿ ಆಗ್ತಾ ಇದ್ದ. ಆಗ ಲಾಸ್ಯ ಹಿಂದ್ಗಡೆಯಿಂದ ಬಂದು ಅವಿನಾಶ್ನ ತಬ್ಕೊಂಡು, ಅವಿ ಇಷ್ಟು ಬೇಗ ಆಫೀಸಿಗೆ ಹೊರಟ್ರಾ, ಇನ್ನೊಂದ್ ಸ್ವಲ್ಪ ಹೊತ್ತು ನನ್ ಜೊತೆ ನಿಮ್ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದಿತ್ತು ಅಂತ ಹೇಳಿದ್ಲು. ಅವಿ ಲಾಸ್ಯನ್ ಕೈ ಹಿಡಿದು, ನಾನ್ ಆಫೀಸಿಗೆ ಹೋಗೋದು ಕೆಲ್ಸ ಮಾಡಕ್ಕೆ, ಬೇರೆ ಹುಡುಗಿ ಜೊತೆ ಸಮಯ ಕಳಿಯೋಕಲ್ಲ, ಟೆನ್ಷನ್ ಮಾಡ್ಕೊಳ್ದೆ ರೆಸ್ಟ್ ಮಾಡು ಬೇಬಿ ಅಂತ ಹೇಳ್ದ. ಮನ್ಸಲ್ಲೇ ಏನೋ ಯೋಚಿಸ್ತಾ ಲಾಸ್ಯ ಕೊಂಕ್ ನಗು ನಕ್ಕು, ಅವಿ ನಮ್ ಮದ್ವೆ ಯಾವಾಗ ಅಂತ ಕೇಳಿದ್ಲು. ಅವನು ಕೂಲಾಗಿ, ನಿಮ್ಮಪ್ಪಂಗೆ ಈಗ ತಾನೇ ಆಪರೇಷನ್ ಆಗಿದೆ, ಈ ಟೈಮಲ್ಲಿ ನಾವ್ ಆ ವಿಷಯ ಮಾತಾಡೋದು ಸರಿಯಲ್ಲ, ಅವ್ರ ಆರೋಗ್ಯ ಸ್ವಲ್ಪ ಸುಧಾರಿಸ್ಲಿ ಸರಿನಾ ಅಂತ ಹೇಳ್ದ. ಲಾಸ್ಯ ಕೋಪ ಮಾಡ್ಕೊಂಡು ದವಡೆ ಬಿಗಿ ಹಿಡಿದು, ಅಪ್ಪಂಗೋಸ್ಕರ ನಮ್ಮ ಮದ್ವೆನ ಯಾಕೆ ನಿಲ್ಲಿಸ್ಬೇಕು ಅಂತ ಕೇಳಿದ್ಲು. ಆಗ ಅವಿನಾಶ್ ಆಶ್ಚರ್ಯದಲ್ಲಿ, ಅರೆ ನೀನೇನು ಹೀಗೆ ಹೇಳ್ತಾ ಇದೀಯಾ, ಅವರು ನಿಂಗೂ ಅಪ್ಪನೇ ತಾನೆ, ಶಾಕಿಂದ ಅವ್ರಿಗೇನಾರು ಆದ್ರೆ ಅಂತ ಕೇಳ್ದ. ತಕ್ಷಣ ಲಾಸ್ಯ, ಅದು ಹಾಗಲ್ಲ, ನನಗೂ ಅಪ್ಪ ಅಂದ್ರೆ ಇಷ್ಟಾನೇ, ಆದ್ರೆ ನನಗ್ ಅಪ್ಪಂಗಿಂತ ನೀವಂದ್ರೆ ತುಂಬಾ ಇಷ್ಟ, ನಿಮ್ಮಿಂದ ದೂರ ಇರಕ್ಕೆ ನನಗ್ ಆಗ್ತಾ ಇಲ್ಲ ಅಂತ ಇನ್ನೋಸೆಂಟ್ ಫೇಸಲ್ಲಿ ಹೇಳಿದ್ಲು. ಲಾಸ್ಯನ ಸಮಾಧಾನ ಮಾಡ್ತಾ, ಆ ರೀತಿ ಯೋಚಿಸ್ಬೇಡ ಲಾಸ್ಯ, ನಂಗೂ ದಿಶಾಗೂ ಡಿವೋರ್ಸ್ ಆದ್ಮೇಲೆ ನಿಮ್ಮ ಅಪ್ಪಂಗೆ ಎಲ್ಲ ವಿಷಯ ಹೇಳಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಅವಿನಾಶ್ ಹೇಳ್ದ. ಲಾಸ್ಯ ಸ್ಮೈಲ್ ಮಾಡ್ತಾ, ನೀವ್ ಹೇಳೋದೇನೋ ಸರಿ, ಆದ್ರೆ ದಿಶಾ ಅಕ್ಕ ಎಷ್ಟ್ ಆರಾಮಾಗಿ ಮನೆಯಿಂದ ಆಚೆ ಬದುಕ್ತಾ ಇದ್ದಾಳಲ್ವಾ, ಅವಳಿಗೆ ಕೆಲ್ಸಾನೂ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದ್ಲು. ಅವಿನಾಶ್ ಏನೋ ಯೋಚನೆ ಮಾಡಿ, ನೀನ್ ಹೇಳೋದ್ ಸರಿ, ನಿನ್ನ ಅಕ್ಕ ಇಷ್ಟು ವರ್ಷ ನಮ್ಮ ಮನೇಲಿದ್ದು ನಾವು ಕೊಡೋ ಟಾರ್ಚರ್ನ ಸಹಿಸ್ಕೊಂಡಿದ್ದಾಳೆ, ಅದಕ್ಕೆ ಅವಳು ಡಿವೋರ್ಸ್ಗೆ ಸೈನ್ ಹಾಕಿದ್ರೆ ಒಂದ್ 50 ಲಕ್ಷ ಕೊಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ದ. ತಕ್ಷಣ ಲಾಸಿಯನ್ ಕೋಪ ನೆತ್ತಿಗೇರ್ತು. ಅವಳಿಗ್ ನಮ್ಮ ಮೇಲೆ ಮೊದ್ಲೇ ಕೋಪ ಇದೆ, ನಾವ್ ದುಡ್ಡು ಕೊಟ್ರೆ ಇನ್ನಷ್ಟು ಕೋಪ ಮಾಡ್ಕೋತಾಳೆ, ಅವಳಿಗೆ ದುಡ್ಡು ಕೊಟ್ಟು ನಮ್ಮೇಲ್ ನಾವೇ ಕೆಸರೆಚ್ಕೊಳ್ಳೋದಕ್ಕಿಂತ ಸುಮ್ನೆ ಅವಳ ಪಾಡಿಗಳನ್ನ ಬಿಡೋದೇ ಬೆಟರ್ ಅಲ್ವಾ ಅಂತ ಹೇಳಿದ್ಲು. ಮಾರನೇ ದಿನ ದಿಶಾ ನಿದ್ದೆಯಿಂದ ಎದ್ದ ತಕ್ಷಣ ಬಂದಿರೋ ಮೆಸೇಜಸ್ನ ನೋಡ್ತಾ ಇದ್ಲು. ಶ್ಯಾಡೋ ಅವಳಿಗೆ ಇವತ್ ರಾತ್ರಿ ಅಡ್ಗೆ ಮಾಡೋಕೆ ಅಂತ ಹೇಳಿದ. ಅವಳಿರೋ ರೂಮಲ್ಲಿ ಇನ್ನೊಂದ್ಸತಿ ಕಣ್ಣು ಹಾಯಿಸಿದಾಗ ಕಾರ್ನರ್ ಅಲ್ಲಿ ಅಡ್ಗೆ ಮನೆ ಕಾಣಿಸ್ತು. ಅಲ್ಲಿ ಡೈಲಿ ಯೂಸ್ ಮಾಡೋ ಎಲ್ಲಾ ಐಟಮ್ಸು ಇತ್ತು. ರಾತ್ರಿ ಏನ್ ಅಡ್ಗೆ ಮಾಡೋದಪ್ಪ ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಅದೇ ಟೈಮಿಗೆ ಅವಿನಾಶ್ ಕಡೆಯಿಂದ ಫೋನ್ ಬಂತು. ಬೆಳಗ್ಗೆನೆ ಅವನ ಕಾಲ್ ನೋಡಿ ದಿಶಾಗಿ ಇರಿಟೇಟ್ ಆಗಿ, ಅಪ್ಪ ಚೇತರಿಸ್ಕೊಂಡ್ಮೇಲೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿರ್ಲಿಲ್ವಾ, ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತೀರಾ ಅಂತ ಕಿರ್ಚಿದ್ಲು. ಆ ಕಡೆಯಿಂದ, ಅಯ್ಯೋ ದಿಶಾ, ನಾನ್ ಲಾಸ್ಯ ಅಂತ ಜೋರಾಗಿ ಹೇಳಿದ್ಲು. ಅವಳಿಗೇನಾದ್ರೂ ಅಗತ್ಯ ಇದೆ ಅಂದ್ರೆ ಮಾತ್ರ ಮಾತಾಡಕ್ ಬರ್ತಾಳೆ ಅಂತ ದಿಶಾಗ್ ಗೊತ್ತಿತ್ತು. ಅಕ್ಕ ಇವತ್ ಮನೆಗ್ ಬಾ ಅಂತ ಪ್ರೀತಿಯಿಂದನೇ ಲಾಸ್ಯ ಇನ್ವೈಟ್ ಮಾಡಿದ್ಲು. ಅದಕ್ಕೆ ದಿಶಾ, ಯಾಕೆ ನಿನ್ನ ಅತ್ತೆ ಕೈಲಿ ಬೈಸ್ಕೊಳಕ ಅಂತ ಸಿಟ್ಟಲ್ ಕೇಳಿದ್ಲು. ಅಯ್ಯೋ ಇಲ್ಲ ಅಕ್ಕ, ಅವಿನಾಶ್ ಡಿವೋರ್ಸ್ ಪೇಪರ್ಸ್ ನ ಮನೆಗೆ ತಂದಿಟ್ಟಿದ್ದಾರೆ, ನೀನೊಂದ್ ಸಿಗ್ನೇಚರ್ ಮಾಡು ಹೋಗು ಅಷ್ಟೇ ಅಂತ ನಾಜೂಕಾಗಿ ಹೇಳಿದ್ಲು. ಲಾಸ್ಯ ಮೇಲೆ ದಿಶಾಗೆ ಸ್ವಲ್ಪನೂ ನಂಬಿಕೆ ಇರ್ಲಿಲ್ಲ. ಆದ್ರೆ ಕೋರ್ಟಿಗೆ ಅಲಿಯೋ ಬದಲು ಮನೆಗ್ ಹೋಗಿ ಸಿಗ್ನೇಚರ್ ಮಾಡ್ಬರೋದು ಒಳ್ಳೇದು ಅಂತ ಅನ್ಕೊಂಡ್ಲು. ತಾನ್ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಲ್ಲ ಅನ್ನೋ ಕೋಪಕ್ಕೆ ಈ ಲಾಸ್ಯ ಅಪ್ಪಂಗೆ ಸತ್ಯ ಹೇಳಿ ಅವ್ರನ್ನ ಕೊಂದ್ರೂ ಆಶ್ಚರ್ಯ ಇಲ್ಲ ಅಂತ ಯೋಚಿಸಿ ದಿಶಾ ಲಾಸ್ಯ ಹೇಳ್ದ ಹಾಗೆ ಮನೆಗ್ ಹೋಗೋಕೆ ಒಪ್ಕೊಂಡ್ಲು. ಸಂಜೆ ಆಗ್ತಿದ್ದ ಹಾಗೆ ಹೋಟೆಲ್ ರೂಮಿಗೆ ವಾಪಸ್ ಬಂದ ದಿಶಾ ಅಡ್ಗೆ ಮನೆಗ್ ಸೇರ್ಕೊಂಡ್ಲು. 8 ಗಂಟೆ ಆಗ್ತಿದ್ದ ಹಾಗೆ ಅವಳ ಅಡ್ಗೆನ ಮುಗಿಸಿದ್ಲು. ಅಷ್ಟ್ರಲ್ಲಿ ರೂಮ್ ಡೋರ್ ನಿಧಾನಕ್ಕೆ ಓಪನ್ ಆಯ್ತು. ಹಾಲಿಂದ ಒಂದೊಂದೇ ಲೈಟ್ಸ್ ಆಫ್ ಆಗೋಕೆ ಶುರು ಆಯ್ತು. ಶ್ಯಾಡೋ ಒಳಗಡೆ ಬಂದಿರೋದು ಅವಳಿಗೆ ಅರ್ಥ ಆಯ್ತು. ದಿಶಾ ಹಿಂದೆ ತಿರುಗಿ, ಏನಿವತ್ತು ಇಷ್ಟು ಬೇಗ ಬಂದಿದ್ದೀರಾ ಅಂತ ಕೇಳಿದ್ಲು. ಅವಳ ವಾಯ್ಸು ತುಂಬಾ ಸಪ್ಪೆ ಆಗಿತ್ತು. ಇಫ್ ಯು ಡೋಂಟ್ ಮೈಂಡ್, ನನ್ ಪರ್ಸನಲ್ ವಿಷಯ ಕೇಳ್ಬೇಡ ಅಂತ ಹೇಳ್ದ. ದಿಶಾ ಸುಮ್ನೆ ನಿಂತ್ಲು. ಸ್ವಲ್ಪ ಹೊತ್ತಿನ ಮೌನದ ನಂತರ, ನೀನ್ ಅವಿನಾಶ್ನ ಇನ್ನೂ ಪ್ರೀತಿಸ್ತಾ ಇದೀಯಾ ಅಂತ ಶ್ಯಾಡೋ ಕೇಳ್ದ. ಅದನ್ನ ಕೇಳಿಸ್ಕೊಂಡು ದಿಶಾಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ತೋಚ್ಲಿಲ್ಲ. ಈ ಪ್ರಶ್ನೆಗೆ ಅವಳ ಹತ್ರನೂ ಉತ್ತರ ಇರ್ಲಿಲ್ಲ. ಇಷ್ಟು ದಿನ ಅವನು ಅವಳ ಗಂಡ ಅನ್ನೋ ಪ್ರೀತಿ ಇತ್ತು,
ಅವನಾಗವನೇ ಒಂದಿನ ತನ್ನನ್ನ ಒಪ್ಕೋತಾನೆ ಅಂತ ಕಾಯ್ತಾ ಇದ್ಲು. ಆದ್ರೆ ಈಗ ಅವಳಿಗೆ ಅವನು ಮಾಡಿರೋ ಮೋಸನ ಸಹಿಸ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅವಿನಾಶ್ನ ಮದ್ವೆ ಆಗು ಅಂತ ಅವನ ತಾತ ಹೇಳ್ದಾಗ ದಿಶಾ ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಆದ್ರೆ ಅವಿನಾಶ್, ನೀನ್ ನನ್ನ ಮದ್ವೆ ಆದ್ರೆ ನಿನ್ ತಂಗಿ ಲಾಸ್ಯನ ಹೈಯರ್ ಸ್ಟಡೀಸ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ದಿಶಾ ತಾಳಿ ಕಟ್ಟಿಸ್ಕೊಂಡಿದ್ಲು. ಆದ್ರೆ ಅದಾದ್ಮೇಲೆ ಅವಳ ಜೀವನ ನರ್ಕ ಆಗಿತ್ತು. ಅವಳು ಮೌನವಾಗಿರೋದ್ನ ನೋಡಿ, ಸರಿ ಇದೆಲ್ಲ ಬಿಟ್ಬಿಡು, ಮೊದ್ಲು ನಾವು ಊಟ ಮಾಡೋಣ ಅಂತ ಹೇಳಿ ಶ್ಯಾಡೋ ಕ್ಯಾಂಡಲ್ನ ಹಚ್ದ. ಫೇಸ್ ಮಾಸ್ಕ್ ಹಾಕೊಂಡೆ ಅವನು ದಿಶಾ ಮಾಡಿದ ಅಡ್ಗೆನ ಚಪ್ಪರಿಸ್ಕೊಂಡ್ ತಿಂತಾ ಇದ್ದ. ಇಷ್ಟು ವರ್ಷದಲ್ಲಿ ಅವಳ ಗಂಡ ಅವಿನಾಶ್ ದಿಶಾ ಮಾಡಿದ ಅಡ್ಗೆನ ಈ ತರ ಚಪ್ಪರಿಸ್ಕೊಂಡ್ ತಿಂದಿದ್ ನೋಡೇ ಇರ್ಲಿಲ್ಲ. ಯಾಕ್ ಹಾಗ್ ನೋಡ್ತಾ ಇದ್ಯಾ? ಅಡ್ಗೆ ಮಾತ್ರ ಸೂಪರ್ ಆಗಿದೆ, ನಿನ್ ಕೈ ರುಚಿ ತಿನ್ಬೇಕು ಅಂತ ಆಸೆ ಇತ್ತು, ಈಗ ಸಮಾಧಾನ ಆಯ್ತು ಅಂತ ಶ್ಯಾಡೋ ಹೇಳ್ದ. ಅವಳು ಸ್ಮೈಲ್ ಮಾಡಿ, ನೀವು ನನ್ನ ಅಪ್ಪನ ಪ್ರಾಣ ಉಳಿಸಿದಿರ, ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು. ಯಾವ ತರ ಕೃತಜ್ಞತೆ ತಿಳಿಸ್ಬೇಕು ಅಂತ ತಿಳಿದೆ ನಿಮಗಿಷ್ಟ ಆಗೋ ತರ ಅಡ್ಗೆ ಮಾಡಿ ಬಡಿಸ್ಬೇಕು ಅಂತ ಅನ್ಕೊಂಡೆ. ನಿಜವಾಗ್ಲೂ ನಿಮಗೆ ನನ್ನ ಕೈ ರುಚಿ ಇಷ್ಟ ಆಯ್ತಾ ಅಂತ ಕೇಳಿದ್ಲು. ಯಾ, ಇಟ್ಸ್ ಅಮೇಝಿಂಗ್. ಆದ್ರೆ ನನಗ್ ಸೇವಕಿ ಬೇಡ, ನಂಗೊಬ್ಳು ಪಾರ್ಟ್ನರ್ ಬೇಕು ಅಂತ ಶ್ಯಾಡೋ ನಕ್ಕ. ನಿಮ್ ಮಾತೆಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಪ್ರಜ್ಞೆ ತಪ್ಪಿರೋ ಹುಡುಗಿನ ಅವಳ ಪರ್ಮಿಷನ್ ಇಲ್ದೆ ಮುಟ್ಟೋದು ತಪ್ಪಲ್ವಾ ಅಂತ ದಿಶಾ ಅವತ್ ರಾತ್ರಿ ನಡೆದಿದ್ದ ಘಟನೆನ ನೆನ್ಸ್ಕೊಂಡ್ ಕೇಳಿದ್ಲು. ಶ್ಯಾಡೋ ಕೈನ ವೇವ್ ಮಾಡಿ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಅವತ್ ರಾತ್ರಿ ನೀನೇ ನನ್ನ ಹಿಂದೆ ರೂಮ್ ಒಳಗ್ ಬಂದಿದ್ದು, ನೀನೇ ಮೊದಲು ನನ್ನ ತಪ್ಕೊಂಡ್ ಕಿಸ್ ಮಾಡಿದ್ದು. ಎಷ್ಟಂದ್ರೂ ನಾವು ಹುಡುಗ್ರು, ನಿಮ್ಮಂತ ಬ್ಯೂಟಿಫುಲ್ ಅಂಡ್ ಒಳ್ಳೆ ಹುಡುಗಿ ಬಂದು ತೋಳಲ್ಲಿ ಸೇರ್ಕೊಂಡ್ರೆ ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಅದೂ ಅಲ್ದೆ ನಾನ್ ನಿನ್ ಕಂಪ್ನಿ ಇಷ್ಟಪಡ್ತಿದ್ದೆ ಅಂತ ಹೇಳ್ದ. ದಿಶಾ ತಲೆ ತಗ್ಸಿ, ಆದ್ರೆ ನಾನೇ ಯಾಕ್ಬೇಕು? ನೀವ್ ಮನಸ್ ಮಾಡಿದ್ರೆ ತುಂಬಾ ಜನ ಬ್ಯೂಟಿಫುಲ್ ಆಗಿರೋ ಹುಡುಗಿರ್ ಸಿಗ್ತಾರೆ. ನನಗೆ ಮದ್ವೆ ಆಗಿದೆ, ಅದು ಅಲ್ದೆ ನನಗ್ ಮಕ್ಕಳಾಗಲ್ಲ ಅಂತ ಹೇಳಿದ್ಲು. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಶ್ಯಾಡೋ, ಎಸ್, ಅದ್ ನನಗ್ ಗೊತ್ತಾಗಿದೆ, ಗೊತ್ತಾದ್ಮೇಲೆನೆ ನೀನ್ ಬೇಕು ಅಂತ ಅನ್ಸ್ತಿದೆ ಅಂತ ಹೇಳಿ ಹ್ಯಾಂಡ್ ವಾಶ್ ಮಾಡ್ಕೊಂಡ. ಬೆಳಗ್ಗೆ 8 ಗಂಟೆ ಫೋನ್ ರಿಂಗ್ ಆದಾಗ ದಿಶಾ ಕಾಲ್ ಪಿಕ್ ಮಾಡಿದ್ಲು. ಅನಿಕಾ ಫೋನ್ ಮಾಡ್ತಾ ಇದ್ಲು. ಲೇ ಡಾರ್ಲಿಂಗ್, ನಿಂಗೊಂದು ಗುಡ್ ನ್ಯೂಸ್ ಇದೆ ಕಣೆ. ಹಾಸ್ಪಿಟಲ್ ಅಲ್ಲಿ ನಿಂಗೆ ಚೆಕಪ್ ಮಾಡಿ ರಿಪೋರ್ಟ್ ಕೊಟ್ಟಿದ್ರಲ್ಲ, ಆ ರಿಪೋರ್ಟ್ ತಪ್ಪಾಗಿದೆ. ನಿಂಗ್ ಯಾವ್ದೇ ಪ್ರಾಬ್ಲಮ್ ಇಲ್ಲ, ನೀನ್ ಬಂಜೆ ಅಲ್ಲ, ನಿನಗ್ ಮಕ್ಕಳಾಗತ್ತೆ ಅಂತ ಹೇಳಿದ್ಲು. ದಿಶಾಗೆ ಸಂತೋಷದಿಂದ ಕಣ್ಣಲ್ಲಿ ನೀರ್ ತುಂಬ್ಕೋತು. ಯಾವ ಹೆಣ್ಣಿಗೂ ಮಕ್ಕಳಾಗಲ್ಲ ಅನ್ನೋ ವಿಷಯನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ನಿಜಾನೇನೆ ಅನಿ, ನಾನ್ ನಂಬಹುದಾ ಅಂತ ದಿಶಾ ಕೇಳಿದ್ಲು. ಅಫ್ ಕೋರ್ಸ್, ನಾನ್ ನಿಂಗೊಂದು ವಿಡಿಯೋ ತೋರಿಸ್ಬೇಕು, ಬೇಗ ಬೇಗ ರೆಡಿಯಾಗಿ ನಮ್ಮ ಮನೆ ಹತ್ರ ಇರೋ ಕಾಫಿ ಶಾಪಿಗೆ ಬಾ ಅಂತ ಅನಿಕಾ ಹೇಳಿದ್ಲು. ಸರಿ ಅಂತ ಕಾಲ್ ಕಟ್ ಮಾಡಿದ ದಿಶಾ ಕೂಡ್ಲೆ ರೆಡಿಯಾಗಿ ಕ್ಯಾಬಲ್ಲಿ ಕಾಫಿ ಶಾಪಿಗೆ ಹೋದ್ಲು. ಅಲ್ಲಿ ಅನಿಕಾ ಆಲ್ರೆಡಿ ಕಾಯ್ತಾ ಇದ್ಲು. ಮಾತಾಡೋಕು ಮೊದಲು ಅವಳು ಫೋನ್ನಲ್ಲಿರೋ ವಿಡಿಯೋನ ದಿಶಾ ಮುಂದೆ ಪ್ಲೇ ಮಾಡಿದ್ಲು. ಹಾಸ್ಪಿಟಲ್ ಲ್ಯಾಬಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗಂಗೆ ಲಾಸ್ಯ ಕೈ ತುಂಬಾ ಹಣ ಕೊಡ್ತಾ ಇರೋ ವಿಡಿಯೋ ಅದು. ಆಗ ಅನಿಕಾ, ದಿಶಾ ಮೋಸ್ಟ್ಲಿ ಲಾಸ್ಯ ರಿಪೋರ್ಟ್ಸ್ನ ಬದಲಾಯಿಸೋಕೆ ಹೇಳಿದಾಳೆ, ಅದಕ್ಕೆ ಹಣ ಕೊಡ್ತಾ ಇರೋದು ಅಂತ ಹೇಳಿದ್ಲು. ಸುಮ್ನೆ ಅವಳತ್ತೆ ಬಾಯಿಗೆ ಬಂದಂಗೆ ಬೈದಿದ್ ನೆನ್ಪಾಗಿ ದಿಶಾ ಕಣ್ಣಲ್ಲಿ ನೀರ್ ಬಂತು. ತಕ್ಷಣ ಅವಳಿಗೆ ನಶೆಲಿ ಶ್ಯಾಡೋ ಜೊತೆ ಬೆಡ್ ಶೇರ್ ಮಾಡಿದ್ದು ನೆನ್ಪಾಯ್ತು. ಅಂದ್ರೆ ನಾನವತ್ತು ಶ್ಯಾಡೋ ಜೊತೆ ಇದ್ದೆ, ಅವನಿಂದ ನಾನು ಪ್ರೆಗ್ನೆಂಟ್ ಆಗ್ಬಿಡ್ತೀನ? ಅವನು ನನಗೆ ಮೋಸ ಮಾಡಿದ್ರೆ ಏನ್ ಗತಿ? ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ದಿಶಾ ಭಯದಿಂದ ಮನ್ಸಲ್ಲೇ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.